ರಂಗಿನ ಬದುಕಿನ ಜಯ ಬದುಕ ಬರೆಯೋವಂತ ಆಟ. ರಂಗಿನ ಬದುಕಿನ ಜಯ ಬದುಕ ಬರೆಯೋವಂತ ಆಟ. ಇದು ನಾಟಕ ಥಿಯೇಟರ್, ಇದು ನಾಟಕ ಥಿಯೇಟರ್. Down, 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 down. ರಂಗಿನ ಬದುಕಿನ ಜಯ ಬದುಕ ಬರೆಯೋ ಅಂತ ಆಟ. ರಂಗಿನ ಬದುಕಿನ ಜಯ ಬದುಕ ಬರೆಯೋ ಅಂತ ಆಟ. ರಾತ್ರಿ ನಿದ್ದೆಯಲ್ಲಿ ಕಂಡ ಕನಸನು ನನಸು ಮಾಡೋವಂತ ಆಟ. ರಾತ್ರಿ ನಿದ್ದೆಯಲ್ಲಿ ಕಂಡ ಕನಸನು ನನಸು ಮಾಡೋವಂತ ಆಟ. ಇದು ನಾಟಕ ಥಿಯೇಟರ್, ಇದು ನಾಟಕ ಥಿಯೇಟರ್. ಡೌ 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 ರಂಗಿನ ಬದುಕಿನ ಜಯ ಬದುಕ ಬರೆಯೋವಂತ ಆಟ. ರಂಗಿನ ಬದುಕಿನ ಜಯ ಬದುಕ ಬರೆಯೋವಂತ ಆಟ. ರಾತ್ರಿ ನಿದ್ದೆಯಲ್ಲಿ ಕಂಡ ಕನಸನು ನನಸು ಮಾಡೋವಂತ ಆಟ. ರಾತ್ರಿ ನಿದ್ದೆಯಲ್ಲಿ ಕಂಡ ಕನಸನು ನನಸು ಮಾಡೋವಂತ ಆಟ. ಇದು ನಾಟಕ ಥಿಯೇಟರ್, ಇದು ನಾಟಕ ಥಿಯೇಟರ್. ಡೌ 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 ರಂಗಿನ ಬದುಕಿನ ಜಯ ಬದುಕೋ ಬರೆಯೋವಂತ ಆಟ. ರಂಗಿನ ಬದುಕಿನ ಜಯ ಬದುಕ ಬರೆಯೋವಂತ ಆಟ. ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯೊಳಗೆ ಆಡೋ ಆಟ. ಸಾವಿನೂರಿಗೆ ಸಾಗುವ ಮುನ್ನ ಸಂತೆಯೊಳಗೆ ಆಡೋ ಆಟ. ಇದು ನಾಟಕ ಥಿಯೇಟರ್, ಇದು ನಾಟಕ ಥಿಯೇಟರ್. ಡೌ 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 down 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 ಕಲಬುರ್ಗಿ ನವಿಲು ಹೇಳಿ ಮೇಡಮ್. ಆಟ ಮುಂದುವರಿಸ್ತೀರಾ ನೆಕ್ಸ್ಟ್ ಫಿನಾಲೆಗೆ? ಅಲ್ಲಲ್ಲ, ಇಲ್ಲಿ ಅರ್ಚನಾ ಮ್ಯಾಮ್. ಪೀರಪ್ಪ ಮೇಡಮ್ ಹೇಳಿ ಮೇಡಮ್. ನೀವು ಈ ಮೊದಲು ಹಾಡಿದ ಹಾಡಿಗಿಂತ ಈ ಹಾಡು ಸ್ವಲ್ಪ ಉತ್ತಮವಾಗಿತ್ತು.
ಬಟ್ ಒನ್ಸ್ ಅಗೇನ್ ಸಿಂಪಲ್ ಹಾಡೇ ಇದೂ. ಓಕೆ ಮೇಡಮ್. ಬಟ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆಮೇಲೆ ಅಷ್ಟು ಎಂಟರ್ಟೈನಿಂಗ್ ಟ್ಯೂನ್ ಒಳಗೂ ಎಂಥ ಗಾಢವಾದ ಸಾಹಿತ್ಯ ಇತ್ತು. ಹೌದು ಮೇಡಮ್. ತುಂಬ ಮಜವಾಗಿ ನೀಟಾಗಿ ಹಾಡಿದ್ರಿ. ಒಳ್ಳೆ ಪ್ರಸ್ತುತಿ. ಒಂದೇ ಒಂದು ನಾನು ನಿಮಗೆ ಹೇಳಬೇಕಾಗಿದ್ದೇನು ಅಂತಂದರೆ, ನೀವು ಹಾಡುವಾಗ ಅದು ಎಸ್ಪೆಷಲಿ ಟ್ಯಾವ್ ಹಾಡ್ತಿದ್ರಲ್ಲ, ಅದು ಹಾಡುವಾಗ ನೀವು ಎಷ್ಟು ಜೋರಾಗಿ ಅಲ್ಲಾಡ್ತಾ ಇದ್ರಿ ಇದ್ರೆ ಅಂತ, ಅದು ನಿಮ್ಮ ವಾಯ್ಸು ಹಾಗೆ ಶೇಕ್ ಆಗ್ತಾ ಇತ್ತು. ಸೊ ಎಸ್ಪೆಷಲಿ ನೀವು ಅದು ಸಸ್ಟೈನ್ ಮಾಡಬೇಕಾಗತ್ತಲ್ವ ಆ ಜಾಗದಲ್ಲಿ, ಆ ಟೈಮಲ್ಲಿ ಕುಣಿಬೇಡಿ ಅಷ್ಟು ಜೋರಾಗಿ, ಆಯಿತಾ? ಇನ್ನೇನು ಇಲ್ಲ ಬೀರಪ್ಪ, ನೀಟಾಗಿ ಹಾಡಿದ್ರಿ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಇದನ್ನ ಆಟಕ ಥಿಯೇಟರ್ ನೀ ಬಂದೆ ಆಟಕ ಅಲ್ವಾ? ಎಷ್ಟು ಒಳ್ಳೆಯ ಹಾಡಿದು. ಅದರಲ್ಲಿ ಕೊನೆಯಲ್ಲಿ ಹೇಳೋದು ಹೌದು, ಎಲ್ಲರ ಜೀವನನ ಅಷ್ಟೇ, ಬಂದೆ ಇಲ್ಲ ಆಡಿದ್ಮೇಲೆ ಆಟ ಮುಗಿಸು ಹೋಗೋದೇ ಅಲ್ವಾ? ಅಷ್ಟೇ ಸರ್. ಒಳ್ಳೆ ಮೀನಿಂಗ್ ಇರೋ ಹಾಡು ಅಲ್ವಾ? ಚೆನ್ನಾಗಿ ಹಾಡಿದ್ರಿ. ಅದು ಡ್ಯಾಮ್ ಎಲ್ಲ ಡ್ಯಾಮ್ ಗೀಮ್ ಎಲ್ಲ ತಂದುಬಿಟ್ರಲ್ಲ ಇಲ್ಲಿ. ಡ್ಯಾಮ್ ಸರ್ ಅದು. ಡ್ಯಾಮ್ ಅದು ಇಲ್ಲ, ಚೆನ್ನಾಗಿ ಹಂಗೆ ಕೇಳ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನಾನು. ಸರ್ ಅದು ಆ್ಯಕ್ಚುಲಿ BGM ಬರೋದ ಬಾಯಲ್ಲೇ ಕೊಡಿಸ್ತಾರೆ ಸರ್ ಅದು ಹಾಡಲ್ಲಿ. ಅದೇ ಗೊತ್ತಾಯ್ತು, ನೀವೇ BGM ನುಡಿಸ್ಕೊಳ್ಳೋದು. ಯಾವ ನಾಟಕದ್ದು ಸರ್? ಅದು ಸೋರುತ್ತಿವುದು ಸಂಬಂಧ ಅಂತ ಸರ್. ಓ, ಪೌರಾಣಿಕನ ಇದು ಸಾಮಾಜಿಕನೇ ಸರ್ ಇದು ಆ್ಯಕ್ಚುಲಿ. ಅಂದರೆ ಮಾಂತೇಶ್ ರಾಮದುರ್ಗ ಅವರು ಬರ್ದು ಸರ್ ಇದು. ಓಕೆ ಒಳ್ಳೊಳ್ಳೆ ಹಾಡುಗಳಂತೂ ತಂದ್ರಿ. ಹೌದು ಸರ್. ಬಟ್ ಸೆಮಿಫೈನಲಲ್ಲಿ ನಿಂತ್ಕೊಂಡಾಗ ಸ್ವಲ್ಪ ನಮ್ಗೆ ಇನ್ನೇನೋ ಬೇಕು ಅನ್ನಿಸ್ತಾ ಇದೆ ಅಷ್ಟೇ, ಬೇರೇನಿಲ್ಲ. ಬಟ್ ಹಾಡು ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಕಾಂಪಿಟೇಷನ್ಗೆ ನೀವು ಬೇಕಾದ್ದು ಸರ್ಕನ್ನು ತೆಕ್ಕೊಂಡು ಬರಬೇಕಾಗಿತ್ತೇನೋ ಅನ್ನೋದು ನನ್ನ ಭಾವನೆ ಕೂಡ. ಒಳ್ಳೆಯದಾಗಲಿ ಪೀರಪ್ಪ. ಥ್ಯಾಂಕ್ ಯು ಸರ್. ಆಮೇಲೆ ಪೀರಪ್ಪ, ಸರಿ ಮೇಡಮ್, ಮೊದಲನೇ ಚರಣ 2 ಸಲ ಹಾಡಿದ್ರಲ್ಲ, ಏನು ಮರ್ತೋಯ್ತಾ ನಿಮಗೆ? ಇಲ್ಲ ಮೇಡಮ್, ಅದು ಒಂದೇ ಚರಣ 2 ಸರಿ ಹಾಡ್ದಿ. ಹೌದು ಹೌದು. ಇದು ನಾಟಕ ಥಿಯೇಟರ್. ಡ್ಯಾವ್ 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 ಡ್ಯಾವ್. ಗೊತ್ತಿಲ್ಲ ಮೇಡಮ್ ನನಗೆ. ಅಯ್ಯೋ ನಿಮ್ಮ, ನಾನು ಅನ್ಕೊಂಡೆ, ಗೊತ್ತಿಲ್ಲ ಸರ್ ಮೇಡಮ್ ನಿಜ. ನಾನು ಅನ್ಕೊಂಡೆ ಅದು ಕನಸು ನನಸು ಅಂತ ಹಾಡ್ತಾ ಇದ್ರಲ್ಲ, ಸೊ ಒಂದು ಕನಸಲ್ಲಿ ಹಾಡಿದ್ದು, ಒಂದು ನಿಜವಾಗ್ಲೂ ಹಾಡಿದ್ದೇನೋ ಅಂತ 2 ಸಲ ಹಾಡಿದ್ರಿ ಅನ್ಕೊಂಡೆ. ಇಲ್ಲ ನನಗೆ ಅನಿಸಿಲ್ಲ, ನಂಗೆ ಗೊತ್ತಿಲ್ಲ ಅದು. ನಿಮ್ಗೆ ಗೊತ್ತಿಲ್ಲ 2 ಸಲ ಹಾಡಿದ್ರ? ಗೊತ್ತಿಲ್ಲ. ಓಹೋ, ಅದೇ ಮೊದಲನೇ ಚರಣ 2 ಸಲ ಹಾಡಿದ್ರಿ. ಓಕೆ. ಗೊತ್ತಿದ್ರೆ ಎಲ್ಲಿ ಗಾಬರಿ ಆಗ್ತಿದ್ದೇನೆ ಇನ್ನೂ ನಾನು. ವೇಮ್ಗಿಲ್ ಸರ್. ಪೀರಪ್ಪ ಸರ್ ಹೇಳಿ ಸರ್. ಜಗವೇ ಒಂದು ನಾಟಕ ರಂಗ, ನಾವೆಲ್ಲ ಇಲ್ಲಿ ಪಾತ್ರಧಾರಿಗಳು. ಅದೇ ಅಲ್ವಾ ಯಾಡ್ನ ಅರ್ಥ? ಒಟ್ಟಾರೆ ಒಳ್ಳೆ ಹಾಡು, ನೀವು ಚೆನ್ನಾಗಿ ಹಾಡಿದ್ರಿ. ಆದರೆ ಇನ್ನೂ ಒಳ್ಳೆ ಆಯ್ಕೆ ಆಗಬೇಕಿತ್ತು ಅಂತ ನಮಗೂ ಅನ್ನಿಸ್ತಾ ಇದೆ. ಓಕೆ ಸರ್. ಇರಲಿ, ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕಲಬುರ್ಗಿಯ ನವಿಲು. ಓಕೆ, ಗುಡ್ ಲಕ್ಸ್ ನಿಮಗೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.